ಇವತ್ತಿನ ವಿಡಿಯೋದಲ್ಲಿ ಈಗ ನಾವು ಇದನ್ನು ಯಾವ ಥರ ಆಪರೇಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಈಗ ನಿಮ್ಗೆ ಕಾಣ್ತಾ ಇರ್ಬೋದು, ಇದು ಕ್ಲೋಸಿಂಗ್ದು ಪುಷ್ ಬಟನು, ಇದು ಓಪನ್ ಪುಷ್ ಬಟನು. ಇದು ನಮ್ಮದು ಇಂಟರ್ಲಾಕ್ ಇರುತ್ತೆ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಇದು ಇಂಟರ್ಲಾಕು. ಇದು ಪುಷ್ ಮಾಡಿದ್ರೆ ಅಪ್ ಆಗುತ್ತೆ. ಇದು ಯಾವ ಥರ ಅಂತ ಹೇಳಿದ್ರೆ ನಾವು ರ್ಯಾಕಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾನ್ಯುವಲ್ ಆಗಿ ರ್ಯಾಕಿಂಗ್ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಬ್ರೇಕರ್ ಎಷ್ಟು ಸತಿ ಆಪ್ರೇಟ್ ಆಗುತ್ತಲ್ಲ ಅದು ಕಾಣಿಸುತ್ತೆ. ಇದು ಮೇಲ್ಗಡೆ ಬ್ರೇಕರ್ ಕ್ಲೋಸ್ ಇದೆಯಾ ಓಪನ್ ಇದೆಯಾ ಅಂತ ತೋರಿಸುತ್ತೆ. ಅದರ ಮೇಲ್ಗಡೆ ನೋಡಿದ್ರೆ ನೀವು ಸ್ಪ್ರಿಂಗ್ ಚಾರ್ಜ್ ಇಂಡಿಕೇಶನ್ ತೋರಿಸುತ್ತೆ. ಇದು ಬರೆದಿರೋದು ಬರುತ್ತೆ. ರೆಡ್ ಅಂತ ಬಂದರೆ ಸ್ಪ್ರಿಂಗ್ ಚಾರ್ಜ್ ಇಲ್ಲ ಅಂತ ಗೊತ್ತಾಗುತ್ತೆ, ಗ್ರೀನ್ ಅಂತ ಬಂದರೆ ಸ್ಪ್ರಿಂಗ್ ಚಾರ್ಜ್ ಇದೆ ಅಂತ ಗೊತ್ತಾಗುತ್ತೆ. ಈಗ ನಾನು ಆಲ್ರೆಡಿ ಸ್ಪ್ರಿಂಗ್ ಚಾರ್ಜ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಮ್ಯಾನ್ಯುವಲ್ ಆಗಿ ಯಾವ ಥರ ಆಪರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಈಗ ನೋಡ್ಕೋಬೋದು, ಆಲ್ರೆಡಿ ಬ್ರೇಕರ್ ನಮ್ಮದು ಟ್ರಿಪ್ ಇದೆ. ಇವಾಗ ಕ್ಲೋಸ್ ಕೊಡ್ತೀನಿ. ನೋಡೋದು, ಬ್ರೇಕರ್ ಕ್ಲೋಸ್ ಆಯಿತು, ನಮ್ಮದು ಕೌಂಟರ್ ಚೇಂಜ್ ಆಯಿತು, ಮತ್ತು ಸ್ಪ್ರಿಂಗ್ ಡಿಸ್ಚಾರ್ಜ್ ಆಯಿತು. ಇದು ಕ್ಲೋಸಲ್ಲಿರೋ ಟೈಮಲ್ಲಿ. ಇವಾಗ ಟ್ರಿಪ್ಪಿಂಗ್ ಕೊಡ್ತೀನಿ. ಇವಾಗ ಟ್ರಿಪ್ ಆಯಿತು, ನೋಡ್ಬೋದು 0 ಅಂತ ಬರ್ತಿದೆ. ಇಲ್ಲಿ ಮೇಲ್ಗಡೆ ಡಿಸ್ಚಾರ್ಜ್ ಬರ್ತಿದೆ. ಇದೇ ಥರ ನಮ್ದೇನಾಗುತ್ತೆ ಅಂತ ಹೇಳಿದ್ರೆ ಮ್ಯಾನ್ಯುವಲ್ ಆಗಿ ಬ್ರೇಕರ್ 11 kV ಯಾವ ಥರ ಆಪ್ರೇಟ್ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ 110 kVಯಲ್ಲಿ ಆಲ್ರೆಡಿ ನಾನು ಬ್ರೇಕರ್ ಟೈಮರ್ ಟೆಸ್ಟ್ ಮಾಡಿದ್ದೆ, ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಆ ಥರದ್ದು IR CRM ಯಾವ ಥರ ಮಾಡ್ತೀವಿ ಅಂತ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.